ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗುಂಡು ಮಹೇಂದ್ರ. ಏನಿಲ್ಲ ವಿಷಯ, ಇಲ್ಲಿ ನೋಡ್ರಿ, ಇಲ್ಲಿ ಕೈಯಾಗಿ ಏನೇನೈತೆ ಅಂತ ಹೇಳ್ಬಿಟ್ಟು ಏನಕ್ಕಪ್ಪ ಅಂತೇಳಿ ನೀವೆಲ್ಲ ಕೇಳ್ಬೋದು. ಇದ್ರಾಗ ನಿಂಕ ಒಂಚೂರು ಇವತ್ತು ಕೆಲಸ ಬಿದ್ದೈತಿ. ಯಾರಿಗೂ ಅಲ್ಲ, ನಮ್ಮ ಗಾಡಿಕ. ಯಾಕಂದರೆ ನಮ್ಮ ಗಾಡಿ ಫ್ರಂಟ್ ವೀಲ್ ಬೇರಿಂಗ್, ದೊಡ್ಡ ಬೇರಿಂಗ್ ಕಟ್ಟ ಹೋಗೈತೆ. ಅದ್ರ ನಿಂಕ ಇವಾಗ ನಮ್ಮನ್ನ ಹರ್ಕೊಂಡು ಗಾಡಿ ಗ್ಯಾರೇಜ್ ಕಿತ್ಕೊಂಡು ಅದು ಕಿತ್ಕೊಂಡು ಹೋಗ್ತಾನೆ ಐತೆ ಜಾಸ್ತಿ. ಇವಾಗೆ ಒಂದು 3 ತಿಂಗಳಲ್ಲಿ ಒಂದು 4-5 ಕಿತ್ಕೊಂಡ್ಬಿಡ್ತು. ಅದ್ರ ನಿಂಕ ಹಬ್ಬ ಒಂದು ಇದಾಗೈತೆ, ಸ್ವಲ್ಪ ಸಮದೋಗ್ಬಿಟ್ಟೈತೆ. ನಾ ಇವಾಗ ಕುತ್ಕೊತಾ ಇಲ್ಲ. ಅದ್ರ ನಿಂಕ ಗ್ಯಾರೇಜ್ ಕಿತ್ಕೊಂಡೋಗಿ ರೆಡಿ ಮಾಡಿಸ್ಕೊಂಬ ಅಂತ ಹೇಳವ್ರೆ. ಅದಕ್ಕೆ ತುಂಡುಗಳು ವೀಲ್ ಕೊಟ್ಕೊಂಡು, ವೀಲ್ ಸ್ವಲ್ಪ ಹೈಟ್ ಎದೊಳ್ತೈತಲ್ಲ, ಅವಾಗ ಈಸಿಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಹೈಟ್ ಬೇಕಾಗಿತ್ತಾ, ಸರತ್ತೈತಾ, ಇರ್ತೈತೋ ಇರೋಲ್ಲೋ ಗೊತ್ತಾಗ್ತಾ ಇಲ್ಲ. ಅದಕ್ಕಂತಾನೆ ಒಂದು 2 ತುಂಡು ಎಕ್ಸ್ಟ್ರಾ ಈಗ ಎತ್ಕೊಂಡಿದ್ದೀನಿ. ತಡೀರಿ ಒಂದು ನಿಮಿಷ, ಇದು ಇರಲಿ, ಯಾಕಂದ್ರೆ ಯೂಸ್ ಆಗ್ತದ. ಯಾಕೆ ಬಿಸಾಕೋದು? ನೋಡ್ರಿ, ವೀಲ್ ಇದು ಫ್ರಂಟ್ ವೀಲ್ ಯಾವ ಬದುಕಾಗೈತೆ ಅಂತ ನೋಡ್ರಿ. ಇಲ್ಲಿ ವೀಲ್ ಹಿಂದೆ ಯಾರೋ ಅದು, ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಆಗೋಗೈತೆ, ದೊಡ್ಡ ಬೇರಿಂಗ್ ಕಟ್ಟಾಗೋಗಿರೋದು. ಅದಕ್ಕಿಂತ ಚಿಕ್ಕದು ಒಂದು ಬೇರಿಂಗ್ ಆಗಿರ್ತದ. ಎಲ್ಲನೂ JCB ಹೋಗ್ತಾ ಇದ್ರೆ ತುಬುಕಂತ ಕಿತ್ತೋಗ್ಬಿಟ್ರೆ ಏನು ಮಾಡೋದು? ಅದಕ್ಕೆ ವೀಲ್ ಕಾಣಿಸ್ತಾ ಆಯ್ತಾ? ಹೆಂಗೋ ಪೀಸ್ನ ಒಂಚೂರು ಉಲ್ಟಾ ಮಾಡಿದ್ನೆ. ಉಲ್ಟಾ ಮಾಡಿ ಕರೆಕ್ಟಾಗಿ ಕುಣಿಸಿದ ಮೇಲೆ ಸ್ವಲ್ಪ ಪರವಾಗಿಲ್ಲ. ವೀಲ್ ಸ್ವಲ್ಪ ಒಂಚೂರು ಮೇಲಕ್ಕೆ ಬಂದೈತೆ. ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಬೇರೆ ಇನ್ನೇನಿಲ್ಲ. ಮೇಯ್ನಲ್ಲಿ ಗ್ಯಾರೇಜ್ದಾಗಿನ್ನ ಯಾವಾಗ ರೆಡಿ ಮಾಡಿಕೊಡ್ತಾರೋ ಏನೋ ಗೊತ್ತಿಲ್ಲ. ನನಗೇನು ರಾಮಾಯಣ ಏನು ಕೆಲಸ ಕೊಡ್ತಾರೋ ಒಂದು ಅರ್ಥನೇ ಆಗ್ತಾ ಇಲ್ಲ. ಇವ್ರದಾಗ ಹೇಗೋದೇ ಒಂದು ದೊಡ್ಡ ರಾಮಾಯಣ ನಮ್ಮ ಕಾಲ ಗ್ಯಾರೇಜ್ದಾಗ. ನೋಡ್ಬೇಕೇನಾಗ್ತದೋ. ಅಸಲ್ಕು ಫಾಸ್ಟಾಗಿ ಏನು ಓದ್ತಾ ಇಲ್ಲ, ನಿಧಾನನೇ ಓದ್ತಾ ಇರೋದು. ಇಲ್ಲಿ ಯಾರೋ ಬಂಡಿ ಹಾಕೊಂಡವ್ರೆ ಅಡ್ಡ. ಅಣ್ಣ ಒಂಚೂರು ಜಾಗ ಬಿಡ್ರಣ್ಣ, ಹೊಲ್ಟೋತೀರಣ್ಣ. ಬೇಡಮ್ಮ, ಸೈಡ್ಗೆ ಹೋಗಿ. ಈ ಬಂಡಿ ಇರೋತ್ತಾಗ ಸ್ವಲ್ಪ ನಿಧಾನಾಗಿ ಹೋಗ್ಬೇಕು, ಯಾಕಂದರೆ ಬೆದ್ರು ಬಿಡ್ತವೆ. ಅದ್ರ ನಿಂಕ ನಾವು ಒಂಚೂರು ನಿಧಾನಾಗಿ ನೋಡ್ಕೊಂಡು ಹೋಗ್ತಾ ಇದ್ರೆ ಕರೆಕ್ಟಾಗಿ ಏನು ತೊಂದರೆ ಇರಲ್ಲ. ನಮ್ಮ ಕಳ್ಮನಿಗೂ ಬತ್ತಾವನೆ ನಮ್ಮ ಕಳ್ಳ ಮಣಿ. ಇವ್ನು ಯಾಕೆ ಹಿಂಗೆ ಅಂತ ಇದ್ದೀನಂದ್ರೆ, ಯಾಮಾರಿಸಿ ಮನೆ ಕೊಲ್ಟೋತಾನ ಊರ್ಗೆ ಹೋದ್ರೆ ತಿರ್ಗಿ ಬರೋದೇ ಇಲ್ಲ ಇವನು. ತಿರ್ಗ ಆಮೇಲೆ ಯಾವಾಗ ಹೋಗ್ತಿರ್ದಾಗ ಬರೋದು. ಅದಕ್ಕೆ ಅವನ್ನ ಕಳ್ಳ ಮಣಿ ಅಂದಿದ್ದು. ಹೆಂಗೋ ಟೇಕಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿದ್ರೆ ನಮ್ಮ ದರಿದ್ರಕ್ಕೆ ರೈಲ್ವೆ ಗೇಟ್ ಬಿದ್ದೈತೆ. ಹಂಗೋ ಹಿಂಗೋ ಇನ್ನ ಟೈರ್ ಬಿದ್ದೋಗಿಲ್ಲ, ಇನ್ನ ಐತೆ. ಆ ಪೀಸನ್ನು ಹೆಂಗೋ ಸ್ವಲ್ಪ ಉಳ್ಕೊಂಡೈತೆ. ಗೇಟ್ ಹಾಕವ್ರೆ. ಟ್ರೈನ್ ಒಂದು ಮೂವ್ ಆಯ್ತು. ಒಂದು ಟ್ರೈನ್ಗೆ ಗೇಟ್ ಏನಾರ ಓಪನ್ ಮಾಡಿಬಿಟ್ರೆ ಸಾಕು ಅಪ್ಪ, ಸರ್ರನ್ನು ಹೊಲ್ಟೋಗ್ಬಿಡ್ತೀನಿ ಗ್ಯಾರೇಜ್ ಹತ್ರಕ್ಕ. ಹಾ, ಸಿಗ್ನಲ್ ಕೊಟ್ಟವ್ರೆ. ಗೇಟ್ ಓಪನ್ ಸಿಗ್ನಲ್. ಸಿಗ್ನಲ್ ಕೊಟ್ಟವ್ರೆ, ಗೇಟ್ ಓಪನ್. ಏನು ತೆಗಿಬೇಕು ಗೇಟು? ಒಳ್ಳೆ ಟೈಮ್ಗೆ ಎಂಟ್ರಿ ಆಗಿದ್ದೀನಿ ಕರೆಕ್ಟ್ಗ. ಗೇಟ್ ಓಪನ್ ಮಾಡ್ತಾವ್ರೆ. ನಡಿ ಅಣ್ಣ ಕಾರಣ. ಈ ಕಾರುಗಳು ಮಾತ್ರ ನಮ್ಗೆ ಕೂಡ್ದು ಇವಾಗ ಜಸ್ಟ್ ಹೇಳಿದ್ನಿ ನೋಡ್ರಿ ಅಲ್ಲಿ. ಯಾಕಂದ್ರೆ ಮುಂದಕ್ಕೆ ಹೋಗ್ತಾರ, ಏಕ್ದಮ್ ಹಿಂದಿಗೆ ಬಂದ್ಬಿಡ್ತಾರ ಕಾರುಗಳು. ನಮ್ಮ ಮೇಲೆ ಬಂದ್ಬಿಟ್ರೆ ನೀನೇ ಎತ್ಕೊಂಡ್ಬಂದು ಅವರೇ ಕುತ್ಕೊಂಡ್ಬಿಟ್ಟು ಬೇಕಂದ್ರೆ ನಮ್ಮ ಮೇಲೆ ಹೇಳ್ಬಿಡ್ತಾರ. ಸರಿ ಇಲ್ಲ. ಅದಕ್ಕೆ ಜಾಸ್ತಿ ಬಜೆಟ್ ಗಾಡಿಗಳ ಬಂಡವಾಳ ಹಾಕ್ಬಾರ್ದು, ತಗೊಂಬಾರ್ದು ಅನ್ನೋದು. ಪಾಪ ಅಲ್ಲಿ ಸ್ಪೀಡ್ ಕಟ್ಟಲ್ಲಿ ಎಲ್ಲೋ ಟಚ್ ಆದಂಗೈತೆ. ಪಾಪ ಇಳ್ದೋಗ್ಬಿಟ್ಟು ನೋಡ್ತಾವ್ರಿ ಇವರು ಗಾಡಿಗೆ ನಾನು ಆಗೈತಾ ಅಂತ ಹೇಳ್ಬಿಟ್ಟು.
ನಾವು ಅದಕ್ಕೇನಪ್ಪ ಅಂತ ಗಾಡಿಗೆ ಯಾವುದೋ ತಕ್ಕಂದಿರ ಇಂಥ ಜೆಚ್ ಬಿಗ್ ಓಡಿಸ್ಕೊಂಡಿರೋದು ಆರಾಮಾಗಿ ಜಿಲ್ದಾರ್ಗ ಕಿಂಗ್ ಮಾರಿ ಸ್ಪೀಡ್ ಕಟ್ಟಾಗ ಇನೋವಾ ಇಷ್ಟ ಅದೇ ಎಕ್ಸವ್ರೆ ಅಲ್ಲಿ ಸ್ಪೀಡ್ ಕಟ್ಟಾಗಿ ಒಂಥರ ಹಳ್ಳಿತ್ತು, ಹಳ್ಳದಾಗಿ ಹಿಂಗೆ ಬಿಟ್ಟು ಹಿಂಗೆ ಕ್ರಾಸ್ ಆಗೋದು ಏನೋ ಟಚ್ ಆದಂಗೆ ಐತೆ, ಕರಕ್ ಏನೋ ಅಂದಿರ್ತೈತೆ. ರೈಲ್ವೆ ಗೇಟ್ ಎಲ್ಲ ದಾಟಿ ಮುಂದಕ್ಕೆ ಬಂದ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾ ಅವ್ರೆ. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಅಯ್ಯೋ ದೇವಡ, ಚೆನ್ನಾಗಿ ಜೀಪ್ ಅಂತ ತಗೊಂಬೇಕು. ಎಟ್ಟಿ ಗಾಡಿಗಳು ಎದುರಿಸ್ಕೊಂಡು ನೋಡ್ತಾ ಇದ್ರು ಏನೋ ಹೋಗ್ಬಾರ್ದು, ಹಂಗಿರ್ಬೇಕು ಗಾಡಿಗಳಂದ್ರೆ. ನಿಜ ನಮ್ಮ ಜೆಸಿಬಿ ಈ ಥರ ಕರೆಕ್ಟಾ ಇಲ್ಲ ಕರೆಕ್ಟಾಗಿ ಏನಂತೀರ ತಿಳ್ಕೊಂಡು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಗ್ಯಾರೇಜ್ ಹತ್ರ ಬಂದಾಯ್ತು, ಗೊತ್ತಲ್ಲ ಇವನೇ ನಮ್ಮ ಹುಡುಗ ನವೀನು. ನೋಡು ಹೇಳಲ್ಲ ನೋಡಿದ್ರ ಎಲ್ಲ ಬಿಸ್ತಾವ್ರ ಹುಡುಗರು, ಮುಟ್ಟೋದು ಕೂಡ ಇಲ್ಲ ಅದ್ರನ್ನೆಲ್ಲ ಪಿಸ್ರಿ ಇರ್ತದೋ ಅವನ್ನ ಯಾವ ನಮ್ಮ ನನ್ನ ಕೆರದಾಗ ಹಾಕ್ತಾರಲ್ಲ ಏನೋ ಪೀಸ್ ಇಡ್ಲಂಗ ಪೀಸ್ಗೆ ಏನೋ ನವೀನ ಇದ ಕೋನ್ ಅಂತಾರೇನ ಅದ್ರನ್ನ. ಗ್ಯಾರೇಜ್ ಹತ್ರ ತೊಳ್ಕೊಂಬಂದು ರೋಡಾಗ ಒಬ್ಬನೇ ಇಲ್ಲಿ ತಗೊಂಬಂದು ಇದು ಕೋನುಗಳು ನೋಡ್ರಿ, ಇಲ್ಲಿ ಇದ್ರಾಗಿರೋದು ಫುಲ್ ಅಪ್ಪಚ್ಚೆ ಆಗದೆ. ತೆಗಿಸ್ಬೇಕು ಇದ್ರನ್ನ ಕ್ಲೀನಾಗಿ ಇವಾಗ, ವೆಲ್ಡಿಂಗ್ ಆಗಾಗಲಿ ಗ್ಯಾಸ್ ಆಗಾಗಲಿ. ತಿರ್ಗಿ ಹಂಗೆ ಗ್ಯಾರೇಜ್ ಹತ್ರ ನಿಂತ ತಳ್ಕೊಂಡು ಬಂದು ಇಲ್ಲಿ ವೆಲ್ಡಿಂಗ್ ಶಾಪ್ ಹತ್ರ ಇವು ಸಾಕಾಗೋಯ್ತು ಆ ರೋಡಕ್ಕೆ ತಳ್ಕೊಂಬರೋ ಪಟ್ಟಿಗೆ. ಹಾಗೆ ಗ್ಯಾಸ್ ಆಗ ಕಟ್ ಮಾಡಿಸ್ತಾ ಇದ್ದೀನಿ. ಯಾಕಪ್ಪ ಇದು ಗ್ಯಾಸಾಗಿ ಕಟ್ ಮಾಡಿಸ್ತಾ ಇರೋದಂದರೆ ಮೇಯ್ನ್ ಅದು ಒಂಥರ ಪಚಡಿ ಅದಂತ ಆಗೋಗೈತೆ, ಒಂಥರ ಅಪ್ಪಚ್ಚೆ ಆಗೋಗೈತೆ. ಅದು ಫೋನ್ ಬಂದು ನೀವೇ ನೋಡಿರ್ತೀರಲ್ಲ, ಅದ್ರ ನಿಂತ ಅದನ್ನು ಗ್ಯಾಸಾಗಿ ಕಟ್ ಮಾಡಿಸ್ತಾ ಇರೋದು. ಒಳ್ಳೆ ಇದೆ ಬರ್ತದ ಸುತ್ತಿದ ಹುಂಚೆ भाई ಬಸ್ ಸೆಂಟ್ರಾಗ ಯಾವ್ದಾದ್ರು ನೋಡ್ರಿ ಅಲ್ಲಿ ಕಳ್ಕೊಂಬಂದು ಹಾಕಿದ್ನಿ. ಕೋನುಗಳೆಲ್ಲ ಹೆಚ್ಚಿಗೆ ತೆಗೆಸ್ಕೊಂಡು ಇಲ್ಲಿ ನೋಡ್ರಿ, ಇಲ್ಲಿ ಇಬ್ಬರೂ ತೆಗಿತಾವ್ರೆ ಕಿಂಗ್ ಪಿಂದು. ಅದಾಗಲ್ಲ ಅಂತ ಹೇಳಿದ್ನಿ. ನಾನು ಇದ್ದೀನಿ ಇರು ಅಂದರು ಮಂಜಣ್ಣು. ಈಗ ನೋಡಿದರೆ ತಿರ್ಗಾ ಬೀಸ್ತಾವ್ರೆ ಕಿಂಗ್ ಪಿನ್. डाउन करा छोटो ऐसा कर
ನೋಡ್ಕೊಳ್ಳೋದಕ್ಕ ಹಿಂಗ್ ನೋಡ್ಕೊಂಡು ನೋಡ್ಕ ಫೋನ್ ನೋಡಿ ಹಂಗೆ ತಿರ್ಗಾ ಕಿಂಗ್ ಪಿಂದು ಬುಷಿಗಳು ಸ್ವಲ್ಪ ಹೊಡಿಬೇಕಾಗಿತ್ತು. ಹಂಗೆ ಮಂಜಣ್ಣ ಹಂಗೆ ಹಿಡ್ಕೊ ಬಾರೋ, ಅಲ್ಲಿ ಹುಡುಗರೆಲ್ಲ ಅಲ್ಲಿ ಇದು ಮಾಡ್ತಾವ್ರೆ, ನೀನೇನು ಮಾಡ್ತಾಯಿದ್ಯಾ, ಕಲಿಕನ ಇದ್ದೆ ಬಾ ಅನ್ನು. ಸರಣ ಆಯ್ತಣ್ಣ ಅಂತೇಳಿ ಹಿಡ್ಕೊಂಡು ಆ ಹೆಣ್ಣು ಬುಷಿಗಳು ಹೊಡಿತಾವನೆ, ನೀವು ನೋಡ್ತಾ ಇರ್ಬೋದು. ಮೇಯ್ನ್ ನಮ್ಮ ಕಿಂಗ್ ಪಿನ್ನಲ್ಲಿ ಇದು ಹೊಲ್ಟೋಗಿದ್ದು, ಇದು ಹೊಲ್ಟೋಗಿ ಬೇರಿಂಗ್ಗಳೆಲ್ಲ ಕಟ್ಟಾಗ್ತಾ ಇದ್ವು. ಇವಾಗ ಹೊಸದು ಹೊಡಿತಾವ್ರೆ. ಪಾಪ ನಮ್ಮ ನವೀನ 4-5 ಕಿತ ಬಂದು ಹಾಕೊಟ್ಟವನೇ ಗಾಡಿ ಹತ್ರಕ್ಕೆ ಬಂದು ಬೇರಿಂಗ್. ಇವನೇ ನವೀನ್. ಇನ್ನು ಊಟ ಇಲ್ಲ. ಅದೇ ಹಳೇದು ಯಾವ ಪೊಸಿಷನಲ್ಲಿ ಐತಿ ಇದು ನೋಡ್ರಿ. ಹೊಸದಿದು ಹೆಂಗೈತೆ ಅಂತ ಹೇಳ್ಬಿಟ್ಟು ರಫಿ ಇಂಜಿನಿಯರ್ ರಫಿ ಕೆಳಗಡೆ ಓಪನ್ ಮೇಲೆ ಓಪನ್. ಇವನು ಮೇಲೆ ಕ್ಲೋಸು ಕೆಳಗಡೆ ಕ್ಲೋಸು. ಅದನ್ನ ಬಂದು ಅಲ್ಲಿ ಹಿಡ್ಕರ. ಎಲ್ಲಿ ಹೋಗ್ಲಾ ಆಯ್ತು ಫಂಕ್ಷನ್ ಇಲ್ಲ ಅಣ್ಣ. ಅದು ಲಾಕ್ ಮಾಡೋದು ಬೇಡ, ಮಾಡ್ಬೇಕಲ್ಲ.
ಹೊಡಿಯಲ್ಲ ಹೊಡಿಯ ನೀನು ಮಾತ್ರ ಹೊಡಿಯೋಕ್ಕಾಗ್ತದೆ, ಇಲ್ಲಿ ಹೊಡಿಯೋಕ್ಕಾಗಲ್ಲ. ನವೀನ್ ಹೊಡಿಯ. ಹಾಂ, ವೀಲೆಲ್ಲ ರೆಡಿ ಆಯ್ತು, ಹೆಂಗೋ ಕ್ಲೀನಾಗಿ ಎಲ್ಲ ಸರಿ ಹೋಯ್ತು ನೋಡ್ರಿ. ಇಲ್ಲಿ ಏನು ತೊಂದರೆ ಏನಿಲ್ಲ, ಇನ್ನೇನು ಹೋಗೋದೆ. ಹೆಂಗೋ ಆ ಟೈರ್ದು ಬೇರಿಂಗ್ ಅಂತೂ ರೆಡಿ ಮಾಡ್ಕೊಂಡಿತ್ತು, ಎಲ್ಲ ಆಯಿತು. ಹೆಂಗೋ ಎತ್ಕೊಂಬಂದಿದ್ದಕ್ಕೆ ನೀಟಾಗಿ ವೀಲ್ ಬೇರಿಂಗು ಎಲ್ಲ ನೀಟಾಗಿ ಫಿಟ್ ಮಾಡಾಕಿದ್ರು. ಹಾಗೆ ನಾನು ಒಂಚೂರು ಊಟ ಗಿಟ ಎಲ್ಲ ತಿನ್ಕೊಂಡ್ಬಿಟ್ಟು ಬೇಕಲ್ಲಾಗ ಇನ್ನು ಅಲ್ಲಿ ಹೋಗೋದು ಯಾಕೆ ಅವ್ರ ಕೈ ತರಿಸ್ಕೊಳ್ಳೋದು ಯಾಕೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ಬಾಯ್. ನಮ್ಮ ವಿಡಿಯೋನ ಯಾರೋ ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟಾಟಾ. ದಿ ನೆಕ್ಸ್ಟ್ ಡೇ ನಮ್ಮ ಗಾಡಿಕ 2 ದಿವ್ಸನಿಂಕ ಏನೋ ಶನಿ ಗುರುಬೇ ತಪ್ಪೋದಂಗೆ ಐತೆ, ನನಗೆ ಗೊತ್ತಿರಂಗೆ ದೇವ್ರಾಣೆಗೂ. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನೆನ್ನೆ ನೋಡಿದರೆ ಒಂದು ಬೇರಿಂಗ್ ಒಂದು ಕಟ್ ಆಗೋಯ್ತು ಫ್ರಂಟ್ ವೀಲ್ದು, ಅದನ್ನು ರೆಡಿ ಮಾಡಿಸ್ಕೊಂಬನ್ನಿ. ಇವತ್ತು ನೋಡಿದರೆ ಟ್ಯೂಬ್ಲೈಟು ಇಲ್ಲಿ ನೋಡ್ರಿ, ಇಲ್ಲಿ ಟ್ಯೂಬ್ಲೈಟ್ ಕಟ್ ಆಗೋಯ್ತು. ಕಲ್ಲಲ್ಲಿ ಕೀಳಕ್ಕೆ ಬನ್ನಿ ಕಟ್ ಆಗೋಯ್ತು, ಬೇಜಾರ ಆಗದೆ. ಎತ್ಕೊಂಡೋಗಿ ರೆಡಿ ಮಾಡಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಗ್ಯಾರೇಜ್ ಹತ್ರ ಬಂದಾಯಿತು ಫ್ರೆಂಡ್ಸ್. ಇನ್ನೇನಾದರೂ ಟ್ಯಾಬ್ಲೆಟ್ ವೆಲ್ಡಿಂಗ್ ಮಾಡಬೇಕು ಎಲ್ಲ. ಇವಾಗ ಅವರು ಅಂಗಡಿ ಓಪನ್ ಮಾಡ್ದಂಗೆ ಅವರೇ ಎಲ್ಲ ಈಚೆಗೆ ಎತ್ಕೊಂಬತ್ತವ್ರೆ ಅಂಗಡಿನಾಗಿರೋ ಐಟಮ್ಗಳೆಲ್ಲ. ಇನ್ನು ಎಷ್ಟೊತ್ತು ವೆಲ್ಡಿಂಗ್ ಮಾಡ್ತಾರೋ, ಇನ್ನೂ ಎಷ್ಟೊತ್ತು ಗೊತ್ತಿನೋ ನೋಡಬೇಕು, ಇನ್ನೂ ಎಷ್ಟೊತ್ತದು ಗೊತ್ತಿಲ್ಲ. ಅವರು ಪಾರ್ಟಿ ಬೇರೆ ಕೆಲಸ ಮಾಡೋತ್ತಾಗ 1 ಅವರಲ್ಲಿ ಆಗೋತದ ಅಂದರು. ಅಣ್ಣ ಏನೋ ಗೊತ್ತಿಲ್ಲ ಅಣ್ಣ, ಗ್ಯಾರೇಜ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ, ಎಷ್ಟೊತ್ತಾಗ್ತದೋ ನನಗೊತ್ತು ಗೊತ್ತಿಲ್ಲ. ಯಾಕಂದರೆ ಹೇಳೋಕ್ಕಾಗಲ್ಲ, ವೆಲ್ಡಿಂಗ್ ಅಂತ ಬಂದಿರೋದು. ಇನ್ನು ಅದು ನೀಟಾಗಿ ವೆಲ್ಡಿಂಗ್ ಮಾಡ್ಕೊಂಡು ಹೋಗ್ಬಾರ್ದು, ಎಷ್ಟೊತ್ತಾಗೋದು ಹೇಳೋಕ್ಕಾಗಲ್ಲ. ಸುಮ್ಮನೆ ಅವ್ರು ಕೇಳ್ಬಿಡೋದು, ಅವರು ನಮಗೋಸ್ಕರ ಕಾಯ್ಕೊಂಡಿರೋದು, ಅವೆಲ್ಲ ಆಗೋ ಕೆಲಸ ಎಲ್ಲ ಬೇಜಾರುಗಳು. ಅದಕ್ಕೆ ಹೇಳ್ಬಿಟ್ಟು ಬಂದಿದ್ದೀನಿ. रोशन छोड़ दिया, कमरे की पीछे तो डाला। ಈ ವೆಲ್ಡಿಂಗ್ ಎಲ್ಲ ನಾವೆಲ್ಲ ನೋಡೋಕ್ಕಾಗಲ್ಲ, ನೋಡಿದ್ರೆ ಕಣ್ಣುಗಳೆಲ್ಲ ಅಷ್ಟೇ. ಆಮೇಲೆ ಉರಿ ಬಂದ್ಬಿಡ್ತೈತೆ. ಅವ್ರಿಗೇನು ಅವರು ಡೈಲಿ ಮಾಡಿ ಮಾಡಿ ರೂಢಿ ಆಗಿರ್ತದೆ, ಫಿಕ್ಸ್ಡ್ ಬೇರೆ ಹಾಕ್ಕೊಂತಾರೆ. ನಾವೇನೋ ನೋಡೋದ್ರಿಂದ ನೈಟ್ ಹೊತ್ತು ನಿದ್ದೆ ಬರೋಲ್ಲ, ಒಂಥರ ಕಣ್ಣುಗಳಾಗ ಬೆಂಕಿ ಕೆಂಡೆ ಆಗ್ದಂಗೆ ಇರ್ತದೆ. ಆಲ್ರೆಡಿ ಅನ್ಭವಿಸ್ಬಿಟ್ಟಿದ್ವಿ. ಅದಕ್ಕೆ ವೆಲ್ಡಿಂಗ್ ಅಲ್ಲಿ ಮಾಡ್ತಾಯಿದ್ರೆ ನಾವು ಈ ಕಡೆ ಇರಬೇಕು. ಸುಮ್ಮನೆ ಅಲ್ಲಿ ಹೋಗಿ ಸ್ಟೈಲಾಗಿ ಹೋಗ್ಬಿಟ್ಟು ಅಲ್ಲಿ ಬಿಲ್ಡಪ್ಗೆ ನಿಂತ್ಕೊಂಡು ಹೆಂಗೆ ಮಾಡ್ತವ್ರು ನೋಡೋಣ ಅಂತೀರ ನಾವು ಹೋದ್ರು ಅಷ್ಟೇ. ಆಮೇಲೆ ಕಣ್ಣುಗಳು ನೀರು ರಕ್ತಗಳು ಸೋರ್ಬೇಕಾಗ್ತದೆ ಕಣ್ಣುಗಳಾಗ. ಕರೆಕ್ಟಾಗಿಲ್ಲ, ನಿಜ. ನೋಡಿದವ್ರು ಕರೆಕ್ಟಾಗಿ ಕಮೆಂಟ್ ಮಾಡಿರಿ. ಯಾರನ್ನ ಇಲ್ಲ ಕೊಟ್ಟಿದ್ದೀನಲ್ಲ. ವೆಲ್ಡಿಂಗ್ ಎಲ್ಲ ಮುಗೀತು. ಬೇರೆ ಅವ್ರದ್ದು ಗಾಡಿ ಇದು? ಅದೇ ಗಾಡಿನೇ, ಬೇರೆ ಗಾಡಿ ಅಲ್ಲ. ಹಾಯ್ ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಅದು ಲಾಸ್ಟ್ ವಿಡಿಯೋ ಅದಾಗ್ತು ಹಾಕೋಕ್ಕಾಗಿಲ್ಲ, ಮಾಡಿದ್ನಿ.
ಅಂದರೆ ಒಂಚೂರು ನೀಟಾಗಿ ಬಂದಿಲ್ಲ, ಅದನ್ನ ಇಂಕ ತೋರ್ಸೋಕ್ಕಾಗಿಲ್ಲ. ಅಂದರೆ ಒಟ್ನಾಗಿ ಇವಾಗ ಗಾಡಿ ಎಲ್ಲ ಕಲ್ಲುಗಳೆಲ್ಲ ಕಿತ್ತು ನೋಡಿದ್ನಿ, ಎಲ್ಲ ಕ್ಲೀನಾಗಿ ಸಕ್ಕತ್ತಾಗಿ ವೆಲ್ಡಿಂಗ್ ಮಾಡಿದರು, ತೊಂದರೆ ಏನೂ ಇಲ್ಲ, ಎಲ್ಲ ಕ್ಲೀನಾಗಿ ಸರು ಹೋಯ್ತು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ. ಹೊಸ್ದಾಗಿ ಯಾರು ನೋಡ್ತಾ ಇದ್ರೆ ಒಂಚೂರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಒಂಚೂರು ಫಾಲೋ ಮಾಡಿ. ಹಂಗೆ ಒಂಚೂರು ಅಲ್ಲಿ ಗಂಟೆ ಒಂದಿರ್ತೈತೆ, ಆ ಗಂಟೆ ಒಂದು ಹೊತ್ಬಿಟ್ರಿ. ನಮಸ್ಕಾರ.